ಶ್ಯಾಮ್ ಸುಂದರ್ ಜೇಬಿನಿಂದ ಸಿಗರೇಟೊಂದನ್ನು ಹೊರತೆಗೆದು ಗಡ್ಡಿಗೀರಿ ಹೊತ್ತಿಸಿ ಧಾರಾಳವಾಗಿ ಹೊಗೆಯ ಧೂಮವನ್ನು ತೋರುತ್ತಾ ಹೇಳಿದ. ಲೀಲು, ವಿಚಾರ ನನಗೆ ಅರ್ಥವಾಗದ ಹೊರತು ನೀವು ಇಲ್ಲಿಂದ ಹೊರಡುವಂತಿಲ್ಲ. ಏನಿಲ್ಲ ಸರ್. ಲೀಲು ಉಗುಳು ನುಂಗಿ ಸುಮ್ಮನಾದಳು. ಹ್ಞೂ, ನೀವು ಹಾಗೆ ಹೇಳಿದರೆ ನನಗೆ ಖಂಡಿತ ನಂಬಿಕೆಯಾಗುವುದಿಲ್ಲ. ಹೇಳಿಯೇ ಹೇಳಬೇಕು. ಲೀಲುವಿನ ಗಂಟಲು ಉಬ್ಬಿ ಬಂದಂತಿತ್ತು. ನಾನು ಮನೆಯಲ್ಲಿ ಒಂದು ಚಿಕ್ಕ ಸುಳ್ಳು ಹೇಳಿ ಬಂದಿದ್ದೆ. ನನ್ನ ಗೆಳತಿಯರೊಂದಿಗೆ ಚಿತ್ರಕ್ಕೆ ಹೋಗಿ ಬರುವುದಾಗಿ ಹೇಳಿದೆ. ಈಗ ಹಾಗಾಗದುದಕ್ಕಾಗಿ ವ್ಯಥೆಯಾಗಿದೆಯೇ? ಶ್ಯಾಮ್ ಸುಂದರ್ ಅವಳ ಬಳಿ ಸರಿದು ಕುಳಿತುಕೊಳ್ಳುತ್ತಾ ಕೇಳಿದ. ಆದರೆ ನನ್ನ ಗುಟ್ಟು ಬಯಲಾಗಿ ಬಿಟ್ಟಿತಲ್ಲ. ಈ ಒಂದು ಚಿಕ್ಕ ಕಾರಣದಿಂದ ನಾನು ಸುಳ್ಳಿಯಾಗಬೇಕಾಯಿತಲ್ಲ ಎಂದು ಮನಸ್ಸಿಗೆ ಸ್ವಲ್ಪ ವ್ಯಥೆಯಾಯಿತು ಅಷ್ಟೇ. ಗುಟ್ಟು? ಇದು ನಿಮಗೆ ಗುಟ್ಟೆನಿಸಿದೆಯೇ ಲೀಲು? ಇಷ್ಟಕ್ಕೂ ನಮ್ಮನ್ನು ನೋಡಿದವರು ಯಾರು ಅಂತ ಅವನ ಪ್ರಶ್ನೆಗೆ ಉತ್ತರ ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಅವಳು. ಅವಳ ಮನಸ್ಸು ತಳಮಳಗೊಂಡಿತ್ತು. ಅವಳ ಮನಸ್ಸಿನೆದುರು ಮೂಡಿಬಂದ ವ್ಯಕ್ತಿ ರಘು. ಆ ಕ್ಷಣದಲ್ಲಿ ಅವಳ ಪಾಲಿಗೆ ರಘು ಒಬ್ಬ ಸೌಮ್ಯ ವ್ಯಕ್ತಿಯಾಗಿ ಕಾಣಿಸದೆ ಭೀಕರ ವ್ಯಕ್ತಿಯಾಗಿ ಕಂಡ. ಅವನ ಉಗ್ರವಾದ ಕೋಪದ ಬೆಂಕಿಯ ಕಾವಿನಲ್ಲಿ ತಾನು ದಗ್ಧಳಾಗುವ ಶಂಕೆ ಮೂಡಿತು ಅವಳಿಗೆ. ನನಗೇಕೆ ಇಂಥ ಅಧೀರತೆ, ಅದು ರಘುವಿನ ವಿಷಯದಲ್ಲಿ? ಒಂದು ವೇಳೆ ರಘು ತನ್ನ ಗುಟ್ಟನ್ನು ಬಯಲು ಮಾಡಿದರೆ, ಅದರಿಂದ ತಂದೆಗೆ ಕೋಪ ಬಂದರೆ? ರೇ ವೆಂಕಟಸುಬ್ಬಯ್ಯನವರಿಗೆ ಕೋಪ ಬರುವುದು ಅಪರೂಪ. ಆದರೆ ಅವರಿಗೆ ಕೋಪ ಬಂದರೆ ಆ ಕೋಪದಿಂದಾಗುವ ಉಗ್ರ ಪರಿಣಾಮ. ಲೀಲಾ ಆ ತಂಪಿನ ವಾತಾವರಣದಲ್ಲಿಯೂ ಭಯದಿಂದ ಬೆವರಿದಳು. ಅವಳ ಮೈ ಮೆಲುವಾಗಿ ಕಂಪಿಸತೊಡಗಿತು. ತಾನಿಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ತಂದೆ ಎದುರು ತಾನು ಆ ರೀತಿ ಸುಳ್ಳು ಹೇಳಿ ಬರಬಾರದಾಗಿತ್ತು. ನಿಜ ಹೇಳಿದ್ದರೆ ಅವರೇನು ಅಡ್ಡಿ ಮಾಡುತ್ತಿರಲಿಲ್ಲ. ಆದರೆ ಸುಳ್ಳು ಹೇಳಲು ತನ್ನಲ್ಲಿ ಯಾವ ದುಷ್ಟಶಕ್ತಿಯ ಪ್ರವೇಶವಾಯಿತೋ ಏನೋ. ಲೀಲಾ ಭಯ ವಿಫಲಳಾಗಿ ತಟ್ಟನೆ ಎದ್ದು ನಿಂತಳು. ಹಿಂದೆಯೇ ನಿಲ್ಲಲು ತ್ರಾಣವಿಲ್ಲದವಳಂತೆ ಕುಸಿಯತೊಡಗಿದಳು. ಅವಳ ಮೈ ಕುಸಿತ ಅವಳಿಗರಿವಿಲ್ಲದಂತೆಯೇ ನಡೆದಿತ್ತು. ಲೀಲಳ ವಿಚಿತ್ರ ಅನುಭವವನ್ನು ಅರ್ಥ ಮಾಡಿಕೊಂಡವನಂತೆ ಶ್ಯಾಮು ಅವಳ ತೋಳಿಗೆ ಆಸರೆ ಇತ್ತು ಎದೆಗೊರಗಿಸಿಕೊಂಡ. ಶ್ಯಾಮುವಿನ ಬಿಸಿ ಎಪ್ಪುಗೆಯಲ್ಲಿ ಅವಳ ಭಯದ ತಂಪಿನ ಕೊರತ ದೂರವಾದಂತಾಯಿತು. ಅವಳಿಗರಿವಿಲ್ಲದಂತೆಯೇ ಅವಳ ತೋಳುಗಳು ಅವನ ಕೊರಳನ್ನು ಅಪ್ಪಿ ಬೀಗಿದಿದ್ದವು. ಶ್ಯಾಮು ಅವಳ ಭೀತಿಯನ್ನು ಹೋಗಲಾಡಿಸುವ ಸಲುವಾಗಿ ಅವಳ ಕೆನ್ನೆಯ ಬಳಿ ತನ್ನ ಮುಖವಿಟ್ಟು ಮೆಲುದನಿಯಲ್ಲಿ ಕೂಗಿದ. ಲೀಲು ಲೀಲು. ಲೀಲುವಿನ ತೆಕ್ಕೆ ಸಡಿಲಗೊಂಡಿತು. ಅವಳು ಅವನಿಂದ ದೂರ ಸರಿದು ಲಜ್ಜೆಯಿಂದ ತಲೆಬಾಗಿ ನಿಂತಳು. ಶ್ಯಾಮ್ ಸುಂದರ್ ಲೀಲಳ ಮನಸ್ಸಿನ ಉದ್ವೇಗವನ್ನು ಅರ್ಥ ಮಾಡಿಕೊಂಡವನಂತೆ ಮುಖದ ಮೇಲೆ ಮೆಲುನಗೆಯನ್ನು ಮೂಡಿಸಿಕೊಂಡು ಹೊರಡಲು ಸಿದ್ಧವಾದ. ಲೀಲಾ ಪ್ರಸಂಗದ ಸುಳಿಯಲ್ಲಿ ಸಿಕ್ಕು ತತ್ತರಿಸಿದವಳಂತೆ ಅವನೊಂದಿಗೆ ಮೆಲ್ಲನೆ ಹೆಜ್ಜೆ ಹಾಕಿದಳು. ಶ್ಯಾಮ್ ಸುಂದರ್ ಅವಳೊಂದಿಗೆ ರಿಕ್ಷಾ ಹತ್ತಿ ಕುಳಿತ. ಅವರು ಮನೆ ಮುಟ್ಟಿದಾಗ ಅವಳನ್ನು ಎದುರುಗೊಳ್ಳಲು ಅವಳ ತಂದೆ ವೆಂಕಟಸುಬ್ಬಯ್ಯನವರು ಹೊರ ಬಾಗಿಲಿನಲ್ಲಿ ನಿಂತಿರಲಿಲ್ಲ. ಅದರಿಂದಂತೂ ಅವಳಿಗೆ ಕಟ್ಟಿದ್ದ ಉಸಿರು ಕೆಳಕ್ಕಿಳಿದಂತಾಯಿತು. ಮನೆಯ ಮುಂದಿನವರೆಗೂ ಬಂದ ಶ್ಯಾಮ್ ಸುಂದರ್ ಮನೆಯೊಳಗೆ ಬಾರದೆ ಹಾಗೆಯೇ ತನ್ನ ಕೊಠಡಿಗೆ ತೆರಳಿದ. ಲೀಲಾ ಒಳಗೆ ಹೋದವಳೆ ತಾಯಿಯನ್ನು ಕೇಳಿದಳು. ಅಮ್ಮ, ಅಣ್ಣ ಇಲ್ಲಿ ಕಾಣಿಸುತ್ತಿಲ್ಲ. ಅವರಿಗೆ ತುಂಬ ತಲೆನೋವಂತೆ, ಉಷ್ಣವಾಯು ಕೆರಳಿದೆ ಎಂದು ಮುಸುಕಿಟ್ಟು ಮಲಗುಬಿಟ್ಟಿದ್ದಾರಮ್ಮ. ಔಷಧಿ ತೆಗೆದುಕೊಳ್ಳಬೇಕಾಗಿತ್ತು. ಆಯಿತು, ನಾನೇ ಕಷಾಯ ಮಾಡಿ ಕುಡಿಸಿದೆ. ಏಳು, ಕೈಕಾಲು ತೊಳೆದಕು, ಊಟ ಮಾಡುವೆಯಂತೆ. ಮಗಳಿಗೆ ಹಾಗೆ ಆದೇಶವಿತ್ತು. ಆಕೆ ಒಳಗೆ ಹೊರಟರು. ಲೀಲು ಊಟದ ಶಾಸ್ತ್ರ ಮುಗಿಸಿ ಬಂದು ತನ್ನ ಹಾಸಿಗೆ ಮೇಲುರುಳಿಕೊಂಡಳು. ಅವಳು ಕಣ್ಣು ಮುಚ್ಚಿ ಮಲಗಿದ್ದರು. ಅವಳ ಮನಸ್ಸಿನ ತುಂಬ ಶ್ಯಾಮುವಿನ ಗುಂಗೆ ತುಂಬಿ ನಿಂತಿತ್ತು. ಶ್ಯಾಮು ತುಂಬ ಸರಳ ವ್ಯಕ್ತಿ. ನಾನೆಂದರೆ ಅವರಿಗೆ ತುಂಬ ಆಸಕ್ತಿ. ನಿಜವಾಗಿ ನೋಡಿದರೆ ನಾನು ಅವರ ವಿದ್ಯಾರ್ಥಿನಿ. ಆದರೂ ಅವರಿಗೆ ನನ್ನ ಬಗ್ಗೆ ವಿಶೇಷ ಮನೋಭಾವನೆ ಇದೆ. ಅದಕ್ಕೆ ಕಾರಣ? ಆ ಯೋಚನೆಯಿಂದ ಅವಳ ಮುಖ ಲಜ್ಜೆಯಿಂದ ಕೆಂಪಡರಿತು. ಹಿಂದೆಯೇ ರಘುವಿನ ಚಿತ್ರ ಮೂಡಿಬಂತು. ಓ ರಘು, ರಘುವಿಗೆ ನಾನು ಯಾರು? ನನಗೆ ರಘು ಯಾರು? ನಾನೇಕೆ ಅವನಿಗೆ ಹೀಗೆ ಹೆದರಬೇಕು? ಅವಳು ಇಲ್ಲದ ಧೈರ್ಯವನ್ನು ತುಂಬಿಕೊಳ್ಳುವವಳಂತೆ ಮುಸುಕಿಟ್ಟು ಮಲಗಿದಳು. ಚಿತ್ರಮಂದಿರದಲ್ಲಿ ತಾನು ಕಂಡ ದೃಶ್ಯ ರಘುವಿನ ಕಣ್ಣುಗಳಿಗೆ ಹಿಂಸೆ ಎನ್ನಿಸುತ್ತಿತ್ತು. ಲೀಲಾ ಕೂಡ ಚಿತ್ರಕ್ಕೆ ಬಂದಿರಬೇಕೆ? ಅದು ಶ್ಯಾಮ್ ಸುಂದರ್ನೊಂದಿಗೆ. ಲೀಲಾ ಹೀಗೆ ಸರಾಗವಾಗಿ ಶ್ಯಾಮುವಿನೊಂದಿಗೆ ತಿರುಗಾಡುವುದನ್ನು ಅವನ ಮನಸ್ಸು ಅನುಮೋದಿಸಲಿಲ್ಲ. ಅವನ ಮನದ ತೊಳಲಾಟ ಅವನನ್ನು ಚಿಂತೆಗೀಡು ಮಾಡಿತ್ತು. ಚಿತ್ರ ಮುಗಿದು ತಾವು ಕೊಠಡಿ ಸೇರಿದರೂ ಯಾವ ಮಾತೂ ಆಡದೆ ಮೌನವಾಗಿರುವುದನ್ನು ಸಹಿಸದೆ ಸುರೇಶನೇ ಮಾತಿಗೆ ಮೊದಲಿಟ್ಟ. ಸರ್, ಚಿತ್ರ ಚೆನ್ನಾಗಿತ್ತಲ್ಲವೇ? ಕ್ಲಿಯೋಪಾತ್ರಳ ನೈಜ ಚಿತ್ರಣವನ್ನು ತೆರೆಯ ಮೇಲೆ ಮೂಡಿಸಲು ತುಂಬ ಶ್ರಮವಹಿಸಿದ್ದಾರೆ ನಿರ್ದೇಶಕರು. ಅಷ್ಟೇ ಅಲ್ಲ, ಚಿತ್ರದ ನಟರು ಕೂಡ ಸಾಕಷ್ಟು ಶ್ರಮ ವಹಿಸಿ ತಮ್ಮ ಪಾತ್ರಗಳಿಗೆ ಜೀವಂತ ನಟನೆಯನ್ನು ಮೂಡಿಸಲು ಯತ್ನಿಸಿದ್ದಾರೆ. ಸುರೇಶ ಉದ್ದಕ್ಕೂ ಏನೇನೋ ಹೇಳುತ್ತಲೇ ಇದ್ದ. ರಘು ಮಾತ್ರ ಅವನ ಯಾವ ಮಾತಿಗೂ ಹ್ಞೂ ಎಂದು ಹೂಗುಟ್ಟುತ್ತಲೇ ಮಲಗಿದ. ಸುರೇಶನ ಮೆದು ಮನಸ್ಸಿಗೆ ಈ ಉತ್ತರದಿಂದ ತೃಪ್ತಿಯಾಗಲಿಲ್ಲ. ಅವನು ತನ್ನ ಮಾತನ್ನು ಬೇರೆ ವಿಷಯಾಂತರಿಸಿ ಹೇಳಿದ. ಸರ್, ಜನತಾ ಕಾಲೇಜಿನ ಲೆಕ್ಚರರ್ ಶ್ಯಾಮ್ ಸುಂದರ್ ಕೂಡ ಈ ಚಿತ್ರಕ್ಕೆ ಬಂದಿದ್ದರಲ್ಲ, ನೀವು ಅವರನ್ನು ಗಮನಿಸಿದರಾ? ಶ್ಯಾಮ್ ಸುಂದರ್ ಕೂಡ ಚಿತ್ರಕ್ಕೆ ಬಂದಿದ್ದರೆ ವಿಷಯ ತನಗೆ ತಿಳಿದಿದ್ದರೂ ತನ್ನನ್ನೇ ಮತ್ತೊಮ್ಮೆ ಪ್ರಶ್ನಿಸಿಕೊಳ್ಳುವವನಂತೆ ಹೇಳಿಕೊಂಡ ರಘು. ಬಂದಿದ್ದರು ಸರ್. ಅಷ್ಟೇ ಅಲ್ಲ, ಅವರೊಂದಿಗೆ ಆ ವಿದ್ಯಾರ್ಥಿನಿ ಕೂಡ ಬಂದಿದ್ದರಲ್ಲ. ರಘು ಸುರೇಶನ ಮಾತಿನಿಂದ ಉತ್ಸಾಹಿತನಾದವನಂತೆ ಎದ್ದು ಕುಳಿತ. ಸುರೇಶ, ನೀನು ಹೇಳುತ್ತಿರುವುದು ನಿಜವೇನು? ಆ ಮಾತಿನ ಸತ್ಯತೆ ತನಗೆ ಚೆನ್ನಾಗಿ ಗೊತ್ತಿದ್ದರೂ ಚಪಲದಿಂದ ಕೇಳಿದ ರಘು. ಖಂಡಿತ ನಿಜ ಸರ್. ಶ್ಯಾಮ್ ಸುಂದರ್ ಎಂದರೆ ಆಕೆಗೆ ಏನೋ ಒಂದು ಬಗೆಯ ವಿಶೇಷ ಗೌರವ ಕೂಡ ಇದ್ದಂತಿದೆ.
ನಾನು ಹಲವು ಕಡೆಗಳಲ್ಲಿ ಅವರಿಬ್ಬರ ಸುತ್ತಾಟವನ್ನು ನೋಡಿದ್ದೀನಿ. ಸುರೇಶ ಮುಂದೆ ಏನೇನೋ ಹೇಳುತ್ತಿದ್ದನೋ ಆಸಕ್ತಿಯನ್ನು ಒಮ್ಮೆಲೆ ಕಳೆದುಕೊಂಡವನಂತೆ ರಘು ಹೇಳಿದ. ಸರಿ ಬಿಡು, ಅವರಿಬ್ಬರ ಸುದ್ದಿಯಿಂದ ನಮಗಾಗಬೇಕಾದ್ದೇನಿದೆ? ಸುರೇಶ ನಿರುತ್ತರನಾಗಿ ಸುಮ್ಮನೆ ಮಲಗಿದ. ರಘುವಿನ ಕಣ್ಣೆದುರು ಒಥೆಲೋ ನಾಟಕದ ನೆನಪಿನ ಸುರುಳಿ ಬಿಚ್ಚತೊಡಗಿತು. ಆಗದ ಜನ 100 ನಾಲಿಗೆಗಳ ಚಾಟಿ ಏಟನ್ನು ಬೀಸಿ ಬಡಿದರೂ ಡೆಸ್ಟಿಮೋನ ಪರಿಶುದ್ಧೆಯಾಗಿಯೇ ಉಳಿದ ಹೆಣ್ಣಲ್ಲವೇ? ಹಾಗೆಯೇ ಲೀಲಳ ಬಗ್ಗೆ ಜನ ಅನೇಕ ಹೀನ ಮಾತು ಆಡುತ್ತಿರಬಹುದೇ? ಲೀಲಾ ಮೊದಲಿನಿಂದಲೂ ಸ್ವಾತಂತ್ರ್ಯ ಪ್ರವೃತ್ತಿಯನ್ನು ಮೆಚ್ಚಿಕೊಳ್ಳುವ ಹೆಣ್ಣು. ಯಾವುದೋ ಉತ್ಕಟಾವಸ್ಥೆಯಲ್ಲಿ ಯಾವುದೋ ಧೋರಣೆಗೆ ಬಲಿಯಾಗಿ ಬೇಕೆಂದೇ ಶಾಮುವಿನ ಬೆನ್ನು ಬಿದ್ದಿರಬಹುದು. ಬಹುಶಃ ನನ್ನ ಮೇಲಿನ ಈಪ್ಸಿತ ಮನೋಭಾವದಿಂದಲೂ ಇರಬಹುದು. ಅದೇನೂ ತಪ್ಪಲ್ಲ. ನಾನು ಎಂದೂ ಅವಳನ್ನು ಹಾಗೆ ಸರಾಗವಾಗಿ ಸುತ್ತಾಡಿಸಿ ಬಂದವನಲ್ಲ. ಹೆಣ್ಣಿನ ಮನಸ್ಸಿಗೆ 100 ಆಸೆಗಳಿರುತ್ತದೆ, 100 ಬಯಕೆಗಳಿರುತ್ತವೆ. ಆ ಒಂದು ಆಸೆಯ ಬಲೆಯಲ್ಲಿ ಒಂದು ಚಿಕ್ಕ ಎಳೆಯಷ್ಟು ಆಸೆ ತೀರುವುದಾದರೂ ಹೆಣ್ಣು ಒಲ್ಲೆ ಎಂದು ನಿರಾಕರಿಸಲಾರದು. ಇಷ್ಟೊಂದು ಹೆಣ್ಣಿನ ಹೃದಯದ ದುರಂತ ಪಾತ್ರಗಳನ್ನು ಓದಿ ಅರ್ಥ ಮಾಡಿಕೊಂಡ ನಾನು ಲೀಲಳ ಹೃದಯದ ಎಳೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದೆನಲ್ಲ. ಮನಸ್ಸಿನ ವ್ಯಥೆಯ ಒತ್ತಡವನ್ನು ದಮಿಸಿಕೊಳ್ಳುವವನಂತೆ ಬೋರಲು ಮಲಗಿದ್ದ ರಘು. ದಿನಗಳು ಉರುಳಿದವು. ಅಂದು ವೆಂಕಟಸುಬ್ಬಯ್ಯನವರು ಮಗಳನ್ನು ಕರೆದು ಹೇಳಿದರು. ಲೀಲು, ಬೇಲೂರಿನಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಮದುವೆ. ರಾಮಚಂದ್ರಯ್ಯ ನಾನು ಬಾಲ್ಯ ಸ್ನೇಹಿತರು. ಅವರ ಮಗಳು ಕುಸುಮ ಗೊತ್ತಲ್ಲ ನಿನಗೆ? ತಂದೆಯ ಮಾತಿನ ಹಿನ್ನೆಲೆಯನ್ನು ನೆನಪು ಮಾಡಿಕೊಂಡಳು ಲೀಲು. ರಾಮಚಂದ್ರಯ್ಯನವರ ಮಗಳು ಕುಸುಮ ಅನೇಕ ಸಲ ವೆಂಕಟಸುಬ್ಬಯ್ಯನವರ ಮನೆಗೆ ಬಂದಿದ್ದಳು. ಆದರೆ ಚಿಕ್ಕವಳಿದ್ದಾಗ ಈಚೆಗೆ ಅವಳು ಬಂದಿರಲಿಲ್ಲ. ಆ ಎಳೆತನದ ಆಟಪಾಠಗಳು, ಹೊಂದಾಣಿಕೆ ಎಲ್ಲವನ್ನೂ ನೆನೆದಾಗ ಲೀಲಳ ಮನಸ್ಸಿಗೆ ತುಂಬ ಹಿಗ್ಗಾಯಿತು. ಒಮ್ಮೆಲೆ ಹಾರಿ ಹೋಗಿ ಕುಸುಮಳನ್ನು ಅಪ್ಪಿಕೊಳ್ಳುವ ಮನಸ್ಸಾಯಿತು ಅವಳಿಗೆ. ಅಂತೆಯೇ ಉತ್ಸಾಹದ ಉಬ್ಬಿನಲ್ಲಿ ಹೇಳಿದಳು, ಅಣ್ಣ, ಕುಸುಮ ಈಗ ಮದುವೆಯಾಗುವ ಹೆಣ್ಣಾಗಿ ಬಿಟ್ಟಿದ್ದಾಳೆಯೇ? ಅಲ್ಲದೆ ಏನಮ್ಮ, ಕುಸುಮ ಕೂಡ ನಿನ್ನ ಊರಿಗೆಯವಳೆಮ್ಮ. ರಾಮಚಂದ್ರ ಮಗಳಿಗೆ ಮದುವೆ ಮಾಡುತ್ತಿದ್ದಾನೆ. ಆದರೆ ನಾನಿನ್ನು ಮದುವೆಯ ಪ್ರಯತ್ನದಲ್ಲಿದ್ದೀನಿ. ನನಗೂ ಅವನಿಗೂ ಇರುವ ವ್ಯತ್ಯಾಸ ಅಷ್ಟೇ. ಅದು ಸರಿಯಮ್ಮ. ಈಗ ಬೇಲೂರಿಗೆ ಮದುವೆಗೆ ಹೋಗಿ ಬರಬೇಕಲ್ಲ. ಯಾರ್ಯಾರು ಹೊರಡುತ್ತೀರಿ? ಇನ್ಯಾರಣ್ಣ? ನೀನು, ಅಮ್ಮ, ನಾನು. ಅದೇ ಬಂದಿರುವ ತೊಂದರೆ. ನಾನು ತಪ್ಪದೆ ಹಳ್ಳಿಗೆ ಹೋಗಿ ಬರಬೇಕಾಗಿದೆ. ಈಗ ಕಾಳು ಬಡಿಯುತ್ತಾರಂತೆ. ಇವತ್ತು ರೈತ ಕಾಗದ ಬರೆದಿದ್ದಾನೆ. ನಿಮ್ಮ ಅಮ್ಮ ಏನೋ ದೇಹಾಲಸ್ಯದ ನೆಪ ಹೇಳುತ್ತಿದ್ದಾಳೆ. ಇನ್ನು ಉಳಿದವಳೆಂದರೆ ನೀನೊಬ್ಬಳಾದರೂ ಕುಸುಮಳ ಮದುವೆಗೆ ಹೋಗಿ ಬಂದರೆ ನಿನ್ನ ಮದುವೆಗೆ ಕುಸುಮ ತಪ್ಪದೇ ಬರುತ್ತಾಳೆ. ಇಗೋ ಈ ಕಾಗದ ಓದಿ ನೋಡು. ಹಾಗೆ ಹೇಳುತ್ತಾ ವೆಂಕಟಸುಬ್ಬಯ್ಯನವರು ಪತ್ರವೊಂದನ್ನು ಜೋಬಿನಿಂದ ಹೊರತೆಗೆದು ಮಗಳ ಕೈಲಿಟ್ಟರು. ಆತುರದಿಂದ ಪತ್ರವನ್ನು ಬಿಡಿಸಿ ಓದಿಕೊಂಡ ಲೀಲಳ ಮುಖ ಸಂತಸದಿಂದ ಹಿಗ್ಗಿತ್ತು. ಕುಸುಮ ತಾನೇ ಲೀಲಳಿಗೆ ಖುದ್ದಾಗಿ ಪತ್ರವನ್ನು ಬರೆದಿದ್ದಳು. ಆ ಪತ್ರದ ಕಡೆಯ ಸಾಲಿನ ಮಾತುಗಳಂತೂ ಲೀಲಳ ಮನಸ್ಸನ್ನು ಕಲಕಿದ್ದವು. ಲೀಲು, ನೀನು ನನ್ನ ಮದುವೆಗೆ ಬಂದರೆ ನಾನು ನಿನ್ನ ಮದುವೆಗೆ ಖಂಡಿತ ಬರುತ್ತೇನೆ, ಅದು ನನ್ನವರೊಂದಿಗೆ. ಲೀಲಾ ಆ ಪತ್ರವನ್ನು ಮಡಿಸಿ ಮತ್ತೆ ತಂದೆಯ ಕೈಲಿಡುತ್ತಾ ಹೇಳಿದಳು. ಅಲ್ಲ ಅಣ್ಣ, ಈ ಕುಸುಮಳ ಆಹ್ವಾನವೇನೋ ಸಾಧುವಾದುದೇ. ಆದರೆ ನಮಗೆ ಅನುಕೂಲ ಒದಗಬೇಡವೇ? ಇವಳು ಇಷ್ಟು ಒತ್ತಾಯ ಮಾಡಿ ಬರೆದರೆ ನಾನೇನು ರೆಕ್ಕೆ ಕಟ್ಟಿಕೊಂಡು ಹಾರಿ ಹೋಗಲೆ? ಅವಳಿಗರಿವಿಲ್ಲದೆಯೇ ಅವಳಿಂದ ಆ ಮಾತು ಹೊರಬಿದ್ದಿತ್ತು. ಹೌದಮ್ಮ, ನನ್ನದು ಅದೇ ಸಲಹೆಯೇ. ನೀನು ರೆಕ್ಕೆ ಕಟ್ಟಿಕೊಂಡೇ ಹಾರಿ ಹೋಗಬೇಕು ಅಂತ. ನಿನ್ನೊಂದಿಗೆ ರಘು ಬರುತ್ತಾನೆ, ನಗುತ್ತಾ ಹೇಳಿದರು ವೆಂಕಟಸುಬ್ಬಯ್ಯನವರು. ತಂದೆಯ ಮಾತಿನಿಂದ ಅವಳ ಮುಖ ಮ್ಲಾನವಾಯಿತು. ಯಾಕಮ್ಮ, ರಘು ಬರುವುದು ನಿನಗಿಷ್ಟವಿಲ್ಲವೇ? ರಘು ತುಂಬ ಒಳ್ಳೆಯ ಹುಡುಗ. ಅವನಾಗಲೇ ನನ್ನ ಮಾತಿಗೆ ತನ್ನ ಒಪ್ಪಿಗೆಯನ್ನು ಕೂಡ ಕೊಟ್ಟುಬಿಟ್ಟ. ಕಾಲೇಜಿಗೆ 2 ದಿನ ರಜೆ ಹಾಕಿಬಿಡುತ್ತಾನಂತೆ. ತಂದೆಯ ಮಾತಿಗೆ ಮರು ಮಾತನಾಡಲಾರದೆ ಲೀಲಾ ಒಳಗೆ ಹೊರಟಳು. ಲೀಲು, ಗುರುವಾರವೇ ಮದುವೆ. ನೀವು ಬುಧವಾರವೇ ಹೊರಡಬೇಕು. ಬುಧವಾರ ಅಂದರೆ ನಾಳಿದ್ದೇ ಕಣಮ್ಮ. ಆತನ ಉತ್ಸಾಹದ ನುಡಿ ಲೀಲಳ ಬೆನ್ನ ಹಿಂದಿನಿಂದ ಹರಿದು ಬಂದು ಅವಳ ಕಿವಿಯನ್ನು ಹೊಕ್ಕಿತ್ತು. ಪೇಚಿನಲ್ಲಿ ಸಿಕ್ಕಿಬಿದ್ದವಳಂತೆ ನಿಟ್ಟುಸಿರಿಟ್ಟು ಕುಳಿತಳು ಲೀಲಾ. ಅಂದು ಸಂಜೆಗೆ ಎಂದಿನಂತೆ ಪಾಠ ಹೇಳಲು ಬಂದ ಶ್ಯಾಮ್ ಸುಂದರ್ ಕೀಟ್ಸ್ ಕವಿಯ ವಿಚಾರವನ್ನು ವಿವರಿಸತೊಡಗಿದ್ದ. ಕೀಟ್ಸ್ ಕವಿಯ ವಿಚಾರ, ಭಾವನೆ, ಅವನ ಭಾವದ ತಿರುಳನ್ನು ವಿವರಿಸುತ್ತಿದ್ದಂತೆಯೇ ಲೀಲಳ ಗಮನ ವಿಷಯಾಂತರಕ್ಕೆ ತಿರುಗಿತು. ಅವಳ ಮನಸ್ಸು ವಿಷಯದಿಂದ ವಿಚಾರದತ್ತ ಹರಿಯುತ್ತಿತ್ತು. ಶ್ಯಾಮ್ ಸುಂದರ್ ವಿಚಾರವನ್ನು ಹೇಳುತ್ತಿದ್ದರೆ ಲೀಲಳ ಕಣ್ಣು ಅವನ ತುಟಿಯರಳಿ ಮತ್ತೆ ಮುಚ್ಚುವುದನ್ನೇ ಗಮನಿಸುತ್ತಿತ್ತು. ಲೀಲಳ ಅನ್ಯ ಚಿಂತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಶ್ಯಾಮ್ ಸುಂದರ್ ನಗುತ್ತಾ ಕೇಳಿದ, ನಿಮಗೆ ಇವತ್ತು ಏಕೋ ಪಾಠದ ಮೇಲೆ ಗಮನವಿದ್ದಂತಿಲ್ಲ. ಅವಳಿಗೆ ಅಷ್ಟೇ ಸಾಕಾಯಿತು. ಅಂತೆಯೇ ತನ್ನ ಮನಸ್ಸಿನಲ್ಲಿ ಕಟೆಯುತ್ತಿದ್ದ ವಿಷಯ ತೆಗೆದಳು. ನಾನೊಂದು ಪೇಚಿನಲ್ಲಿ ಸಿಕ್ಕಿಬಿದ್ದಿದ್ದೇನೆ ಸರ್, ಲೀಲಾ ಮೆಲುದನಿಯಲ್ಲಿ ಉತ್ತರಿಸಿದಳು. ಪೇಚು? ನಿಮಗೆ ಪೇಚು? ನನಗೆ ನಿಮ್ಮ ಮಾತೇ ಅರ್ಥವಾಗುತ್ತಿಲ್ಲ. ತಾನು ಕೈಲಿ ಹಿಡಿದ ಪುಸ್ತಕವನ್ನು ಮುಚ್ಚಿಡುತ್ತಾ ಅಚ್ಚರಿಪಟ್ಟ ಶ್ಯಾಮ್ ಸುಂದರ್. ಲೀಲಾ ತಲೆ ತಗ್ಗಿಸಿ ಮೌನವಾಗಿಯೇ ಕುಳಿತಿದ್ದಳು. ಅವಳ ಮೌನವನ್ನು ಮುರಿಯುತ್ತಾ ಶ್ಯಾಮ್ ಸುಂದರ್ ಕೇಳಿದ, ನಿಮ್ಮ ಪೇಚು ಎಂಥದೋ? ಅದೇನು ಕಾರಣವೋ ಹೇಳಬಾರದೆ? ಅವನ ಕಣ್ಣುಗಳೆಡೆಗೆ ತನ್ನ ಕಣ್ಣುಗಳನ್ನು ಹೊರಳಿಸಿದಾಗ ಶ್ಯಾಮ್ ಸುಂದರ್ನ ಕಣ್ಣುಗಳಲ್ಲಿ ಕುತೂಹಲಕ್ಕಿಂತಲೂ ಹೆಚ್ಚಾಗಿ ಬೇಡಿಕೆಯ ಛಾಯೆ ಇರುವಂತೆನಿಸಿತು ಲೀಲಳಿಗೆ. ನಾನು ನಾಳೆ ಬೇಲೂರಿಗೆ ಹೋಗಬೇಕಾಗಿದೆ. ಮಾತು ಬಾಯಿಂದ ಹೊರಬೀಳಲೋ ಬೇಡವೋ ಎಂಬಂತೆ ಹೇಳಿದಳು. ಓ, ಬೇಲೂರಿಗೆ ಹೋಗಬೇಕೇ? ಅದು ನಾಳೆಯೇ? ಅಗತ್ಯವಾಗಿ ಹೋಗಿ ಬನ್ನಿ. ಶಿಲ್ಪಕಲೆಗಳ ತವರೂರು ಬೇಲೂರು. ಅಂಥ ರಸಿಕನೆಲೆಗೆ ಹೋಗಿ ಬರಲು ಇಷ್ಟೊಂದು ಚಿಂತೆಯೇ? ಶ್ಯಾಮ್ ಸುಂದರ್ ನಾಡುತ್ತಿರುವ ಭಾವಪೂರ್ಣ ಒಕ್ಕಣೆಯ ಮಾತುಗಳನ್ನು ಕೇಳಿದ ಮೇಲಂತೂ ಲೀಲಳ ಮನಸ್ಸಿನಲ್ಲಿ ಕ್ರೋಧ, ವ್ಯಥೆ ಒಮ್ಮೆಲೆ ಉಕ್ಕಿ ಬಂತು. ಅವಳು ಅವನ ವಿಚಾರಹೀನ ಮಾತುಗಳನ್ನು ಸಹಿಸಲಾರದವಳಂತೆ ಹೇಳಿದಳು,
ಸರ್, ನಾನು ಬೇಲೂರಿಗೆ ನಾಳೆ ಹೊರಟಿರುವುದು ಯಾವುದೋ ಕಲೋಪಾಸನೆಯ ದೃಷ್ಟಿಯಿಂದಲ್ಲ. ನಮ್ಮ ತಂದೆಯವರ ಸ್ನೇಹಿತನ ಮಗಳ ಮದುವೆಗೆ ಅದು ಮತ್ತೂ ಮೋಜಾಯಿತಲ್ಲ. ಅಂಥ ಸಂದರ್ಭವನ್ನು ದಯವಿಟ್ಟು ಹಾಳು ಮಾಡಿಕೊಳ್ಳಬೇಡಿ. ಶಾಮುವಿನ ಮಾತಿನ ವೈಖರಿಯಿಂದಲಂತೂ ಲೀಲಳ ಮನಸ್ಸು ಇನ್ನಷ್ಟು ಗೊಂದಲದಲ್ಲಿ ಸಿಕ್ಕಿಬಿದ್ದಿತ್ತು. ತನ್ನೊಂದಿಗೆ ರಘು ಬರುವ ವಿಚಾರವನ್ನು ಇವರೊಂದಿಗೆ ಹೇಳಿಬಿಡಲೇ ಎನಿಸಿತು. ಆದರೂ ಮನದ ತುಡಿತವನ್ನು ದಮಿಸಿಕೊಳ್ಳುತ್ತಿರುವವಳಂತೆ ನಿಧಾನವಾಗಿ ಹೇಳಿದಳು. ಬೇಲೂರಿಗೆ ನಾನು ಹೊರಟಿರುವುದು ಒಂದು ವಿಧದಲ್ಲಿ ಒಂಟಿಯಾಗಿಯೇ ಎಂದುಕೊಳ್ಳಿ. ಅವಳ ಮಾತು ಮುಗಿಸುವ ಮುನ್ನವೇ ಶ್ಯಾಮ್ ಸುಂದರ್ ಆತುರವಾಗಿ ಹೇಳಿದ. ನೀವು ಬೇಲೂರಿಗೆ ಒಂಟಿಯಾಗಿ ಹೊರಡುವುದೇ? ನಿಮ್ಮ ತಂದೆ ತಾಯಿ? ಅವರು ಬರುವಂತಿಲ್ಲ. ಯಾವುದೋ ಕೆಲಸದ ಮೇಲೆ ಅರ್ಜೆಂಟಾಗಿ ಹಳ್ಳಿಗೆ ಹೋಗಿ ಬರಬೇಕಾಗಿದೆಯಂತೆ. ಇನ್ನು ಈ ಮದುವೆ ನನ್ನ ಆಪ್ತ ಗೆಳತಿ ಕುಸುಮಳದು. ಹೋಗದೆ ವಿಧಿಯೇ ಇಲ್ಲವಾಗಿದೆ. ಶ್ಯಾಮ್ ಸುಂದರ್ನಿಗೆ ಕಣ್ಣೆದುರು ಹೊಸದೊಂದು ಹೆದ್ದಾರಿ ಕಂಡಂತಾಯಿತು. ಅವನು ಅಂಥ ಅವಕಾಶವನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸದವನಂತೆ ಒಮ್ಮೆಲೆ ಹೇಳಿದ. ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಿಮ್ಮೊಂದಿಗೆ ನಾನು ಬರಲು ಸಿದ್ಧ. ಶ್ಯಾಮ್ ಸುಂದರ್ ಆ ಮಾತು ಹೇಳಿ ಲೀಲಳ ಪ್ರತಿಕ್ರಿಯೆಗಾಗಿ ಕ್ಷಣ ಹೊತ್ತು ಕಾದ. ಲೀಲಳ ಮನಸ್ಸು ಒತ್ತಡದ ಸುಳಿಯಲ್ಲಿ ಸಿಕ್ಕಿ ನರಳುತ್ತಿತ್ತು. ಹಿಂದೆಯೇ ಅವಳಿಗೆ ರಘು ತನ್ನೊಡನೆ ಬರುವುದು ನೆನಪಾಗಿ ಮಾತು ಗಂಟಲಲ್ಲಿ ಸಿಕ್ಕಿಕೊಂಡಂತಾಯಿತು. ನನ್ನೊಂದಿಗೆ ರಘು ಕೂಡ ಬರುವುದಾಗಿ ಹೊರಟಿದ್ದಾರಂತೆ. ಅಣ್ಣ ಅವರನ್ನು ಹೊರಡಿಸಿದ್ದಾರೆ. ಶ್ಯಾಮ್ ಸುಂದರ್ನಿಗೆ ಆ ಮಾತು ಕೇಳಿದಾಗಂತೂ ತಾನು ಅವಳೊಂದಿಗೆ ಹೊರಡುವುದು ಇನ್ನಷ್ಟು ಅಗತ್ಯವೆನಿಸಿತು. ಅವನು ತನ್ನ ಮುಖದ ಮೇಲೆ ಇಲ್ಲದ ನಗೆಯನ್ನು ತಂದುಕೊಂಡು ಮೇಲೆದ್ದು ನಿಂತ. ಬರಲಿ ಬಿಡಿ ರಘು, ನಾನು ಇಬ್ಬರೂ ಬಂದರಾಯಿತು. ನಾಳೆಯೇ ನಮ್ಮ ಪ್ರಯಾಣ. ಓಕೆ, ನಾನು ಕೂಡ ಇಲ್ಲಿಗೆ ಬಂದು ಬಿಡುತ್ತೇನೆ. ಅಂದ ಹಾಗೆ ಬೆಳಿಗ್ಗೆಯೋ ಸಂಜೆಯೋ? ಬೆಳಗ್ಗಿನ ಹವೆ ತಂಪಾಗಿರುತ್ತದೆ. ಅದೂ ಅಲ್ಲದೆ ನಾವೆಷ್ಟು ಮುಂಚೆ ಬೇಲೂರು ಸೇರಿದರೆ ಅಷ್ಟು ಒಳ್ಳೆಯದು. ನನ್ನ ಗೆಳತಿಯ ಆತಂಕಕ್ಕೆ ಸಮಾಧಾನ ಸಿಕ್ಕಿದ ಹಾಗಾಗುತ್ತೆ. ಬೆಳಗಿನ 8 ಗಂಟೆಗೆಲ್ಲ ಹೊರಟು ಬಿಡೋಣ ಸರ್. ಸರಿಯೇ? ನಿಮ್ಮ ಮಾತಿಗೆ ಬದಲೇ ಇಲ್ಲ. ನಗುತ್ತಾ ಶ್ಯಾಮ್ ಸುಂದರ್ ಮನೆಗೆ ಹೊರಟ. ಮಗಳಿಂದ ಪ್ರಯಾಣದ ವಿವರ ತಿಳಿದ ವೆಂಕಟಸುಬ್ಬಯ್ಯನವರು ಅಂದೇ ವಿಷಯವನ್ನು ರಘುವಿಗೆ ಮುಟ್ಟಿಸಿದರು. ರಘು ಲೀಲಳೊಂದಿಗೆ ಹೊರಡಲು ಅಣಿಯಾದ. ಅವನು ತನ್ನ ಬಟ್ಟೆ ಬರೆಗಳನ್ನು ಪೂರ್ಣವಾಗಿ ಜೋಡಿಸಿಕೊಳ್ಳುತ್ತಿದ್ದಂತೆಯೇ ಸುರೇಶ ಕೇಳಿದ. ಸರ್, ನೀವು ಪ್ರಯಾಣದ ಸಿದ್ಧತೆಯಲ್ಲಿದ್ದಂತಿದೆಯಲ್ಲ? ಹೌದು ಸುರೇಶ್, ಇದು ಅನಿರೀಕ್ಷಿತ ಪ್ರಯಾಣ. ನನ್ನ ಗೆಳೆಯರ ಮದುವೆಗೆ ಬೇಲೂರಿಗೆ ಹೊರಟಿದ್ದೇನೆ. ಹೋಗಿ ಬನ್ನಿ ಸರ್. ನೀವು ಬರುವವರೆಗೂ ನಾನು ಒಂಟಿ ಅನ್ನಿಸುತ್ತೆ. ಹಾಗೆ ಹೇಳುತ್ತಲೇ ಸುರೇಶನ ಕಣ್ಣುಗಳು ಬೇರೆ ತಿರುಗಿದ್ದವು. ರಘು ತಲೆ ಎತ್ತಿ ನೋಡಿದಾಗ ಅವನ ಮನಸ್ಸಿಗೆ ವೇದನೆ ಎನಿಸಿತು. ಈ ಸುರೇಶ ನನ್ನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿರುವನಲ್ಲ ಎಂದು ಪೇಚಾಟ ಕೂಡ ಆಯಿತು. ಮರುದಿನ ಬೆಳಗು ರಘು ತನ್ನ ಚರ್ಮದ ಕೈಪೆಟ್ಟಿಗೆಯನ್ನು ಹೊತ್ತು ಲೀಲಳ ಮನೆಗೆ ಬಂದ. ಲೀಲಾ ಹಿಂದಿನ ರಾತ್ರಿಯೆಲ್ಲ ತನ್ನ ಪ್ರಯಾಣಕ್ಕಾಗಿ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಳು. ಆದರೂ ಅವಳ ಅಸಂತೃಪ್ತಿ ನಿಂತಿರಲೇ ಇಲ್ಲ. ಅಮ್ಮ, ನನ್ನ ಸೀರೆ ಎಲ್ಲಿಟ್ಟೆ ಎಂದು ಕೂಗಾಡುತ್ತಲೇ ಅನೇಕ ಸೀರೆ ರವಿಕೆಗಳನ್ನು ಮತ್ತೆ ಹೊತ್ತು ತಂದು ತನ್ನ ಪೆಟ್ಟಿಗೆಗೆ ತುರುಕಿಕೊಂಡಳು. ಮಗಳ ಸಿದ್ಧತೆಯ ಆತುರವನ್ನು ಕಂಡ ವೆಂಕಟಸುಬ್ಬಯ್ಯನವರು ಗಟ್ಟಿಯಾಗಿ ನಕ್ಕು ಹೇಳಿದರು. ಅಲ್ಲಮ್ಮ ಲೀಲು, ನಿನ್ನೆಯ ರಾತ್ರಿಯೆಲ್ಲ ಹವಣಿಸಿಕೊಂಡರೂ ಇನ್ನೂ ನಿನ್ನ ಪ್ರಯಾಣದ ಸಿದ್ಧತೆ ಪೂರ್ಣವಾಗಲಿಲ್ಲವೇ? ಅಲ್ಲಣ್ಣ, ನಾನು ಮದುವೆಯ ಮನೆಯಲ್ಲಿ ಸರಿಯಾದ ಬಟ್ಟೆಗಳಿಲ್ಲದೆ ಒದ್ದಾಡಿಕೊಳ್ಳಲಾಗುವುದೇ? ಅದಕ್ಕೆ ಮೊದಲೇ ಇಲ್ಲಿಯೇ ಎಲ್ಲ ಹೊಂದಿಸಿಕೊಂಡು ಬಿಡುತ್ತೇನೆ. ಅಗತ್ಯವಾಗಿ ಹೊಂದಿಸಿಕೊಳ್ಳಮ್ಮ. ಮಗಳ ಮಾತಿನ ಮೋಡಿಗೆ ಮರುಳಾದವರಂತೆ ನಗುತ್ತಾ ಹೇಳಿದರು ವೆಂಕಟಸುಬ್ಬಯ್ಯ. ಲೀಲಾ ಎಲ್ಲ ಅಣಿ ಮಾಡಿಕೊಂಡು ಸಿದ್ಧವಾದರೂ ಯಾರ ಬರುವನ್ನೋ ಕಾಯುತ್ತಾ ನಿಂತಿರುವಂತೆ ಎನಿಸಿತು ರಘುವಿಗೆ. ಆದರೆ ಬರುವವರು ಯಾರು ಎನ್ನುವ ಕುತೂಹಲ ಮಾತ್ರ ಪರಿಹಾರವಾಗಲಿಲ್ಲ. ಅವನ ಮನಸ್ಸಿನ ಕಾತರವನ್ನು ಅರಿತುಕೊಂಡವಳಂತೆ ಲೀಲಳೆ ಬಾಯಿ ಬಿಟ್ಟಳು. ನಮ್ಮೊಂದಿಗೆ ಲೆಕ್ಚರರ್ ಶ್ಯಾಮ್ ಸುಂದರ್ ಕೂಡ ಬರುತ್ತಾರಂತೆ ರಘು. ಲೀಲಳ ಬಾಯಿಂದ ಆ ಮಾತು ಕೇಳಿದೊಡನೆಯೇ ರಘುವಿನ ಉತ್ಸಾಹ ಒಮ್ಮೆಲೇ ಜರ್ರೆಂದು ಹಿಡಿದು ಹೋಯಿತು. ಲೀಲು ರಘುವಿನ ಪರಿಸ್ಥಿತಿಯನ್ನು ಗಮನಿಸಿದವಳಂತೆ ಹೇಳಿದಳು. ನಾನು ಅಣ್ಣನಿಗೆ ಮೊದಲೇ ಹೇಳಿದ್ದೆ, ಒಂಟಿಯಾಗಿ ನಾನು ಬೇಲೂರಿಗೆ ಹೇಗೆ ಹೊರಡಲಣ್ಣ? ರೆಕ್ಕೆ ಕಟ್ಟಿಕೊಂಡು ಹಾರಲಾಗುವುದೇ ಎಂದಿದ್ದೆ. ಈಗ ಆ ಮಾತು ನಿಜವೇ ಆಯಿತು. ಈಗ ನೀವಿಬ್ಬರೂ ನನ್ನೊಂದಿಗೆ ಹೊರಟಿದ್ದೀರಿ. ಅದೇ ನನ್ನ ಮನಸ್ಸಿಗೆ ದೊಡ್ಡ ಹಿಗ್ಗು. ಲೀಲು ತನ್ನ ಮಾತನ್ನು ಮುಂದುವರಿಸಿಯೇ ಇದ್ದಳು. ರಘು ಮಾತ್ರ ಸಿಡಿದೆದ್ದವನಂತೆ ಅಲ್ಲಿಂದ ಹೊರಗೆ ನಡೆದು ಹೋದ. ವೆಂಕಟಸುಬ್ಬಯ್ಯನವರು ಹಿಂದಿನಿಂದ ಹೇಳಿಕೊಂಡರು. ರಘುವಿಗೆ ಬೇಜಾರಾಗಿ ಬಿಟ್ಟಿದೆ ಎಂದು ಕಾಣುತ್ತೆ. ಎಷ್ಟು ಹೊತ್ತಾದರೂ ಈ ಶ್ಯಾಮ್ ಸುಂದರ್ ಬರಲೇ ಇಲ್ಲವಲ್ಲ? ಲೀಲಳ ಕಣ್ಣು ದೂರದಲ್ಲಿ ಬರುತ್ತಿರುವ ವ್ಯಕ್ತಿಯನ್ನು ತಟ್ಟನೆ ಉತ್ಸಾಹದಿಂದ ಗುರುತಿಸಿತು. ಅಣ್ಣ, ಅಗೋ ಶ್ಯಾಮ್ ಸುಂದರ್ ಬಂದೇ ಬಿಟ್ಟರು. ಅವಸರವಾಗಿ ಬಂದ ಶ್ಯಾಮ್ ಸುಂದರ್ ಕ್ಷಮಾಪಣೆ ಕೇಳುವ ರೀತಿಯಲ್ಲಿ ದನಿ ಮಾಡಿ ಹೇಳಿದ. ನಿಮ್ಮೆಲ್ಲರನ್ನು ತುಂಬ ಹೊತ್ತು ಕಾಯಿಸಿಬಿಟ್ಟೆ ಅಂತ ಕಾಣುತ್ತೆ. ಹಾಗೆ ಹೇಳುವಾಗ ಅವನ ನೋಟ ಲೀಲಳ ಆಕೃತಿಯನ್ನು ಸುತ್ತುಗಟ್ಟಿತ್ತು. ಏನಿಲ್ಲ, ನಾವು ಸಿದ್ಧವಾಗುವ ಹೊತ್ತಿಗೆ ಸರಿಯಾಗಿ ಬಂದಿರಿ. ಲೀಲು ಮೊದಲಿಗಿಂತಲೂ ಗೆಲುವಾಗಿರುವಳಂತೆ ನಕ್ಕಳು. ಎಷ್ಟು ಬೇಡವೆಂದರೂ ಸರಸ್ವತಮ್ಮನವರು ಎಲ್ಲರಿಗೂ ತಿಂಡಿ ಕಾಫಿಗಳನ್ನು ಹಂಚಿದರು. ತಿಂಡಿ ಕಾಫಿಯ ಸಮಾರಾಧನೆ ಮುಗಿದೊಡನೆಯೇ ಎಲ್ಲರೂ ಕಾರು ಹತ್ತಿ ಕುಳಿತರು. ಕಾರು ಹೊರಡುವ ಮೊದಲು ವೆಂಕಟಸುಬ್ಬಯ್ಯನವರು ಹೇಳಿದರು. ಲೀಲು, ಮುಖ್ಯವಾದುದನ್ನೇ ಮರೆತು ಮದುವೆಗೆ ಹೊರಟಿದೆಯಲ್ಲಮ್ಮ? ಅವಳು ಏನು ಎಂದು ಕೇಳುವಂತೆ ತನ್ನ ಮುಖ ಮಾಡಿದಾಗ ಸರಸ್ವತಮ್ಮನವರು ಒಳಗಿಂದ ಓಡಿ ಬಂದು ಒಂದು ದೊಡ್ಡ ಪೆಟ್ಟಿಗೆಯನ್ನು ಲೀಲಳ ಕೈಲಿಡುತ್ತಾ ಹೇಳಿದರು. ಲೀಲು, ಇದು ಮದುವೆಯ ಉಡುಗೊರೆ. ಈ ಉಡುಗೊರೆ ಕುಸುಮಳಿಗೆ, ಇದು ಅವಳ ಗಂಡನಿಗೆ, ಇವೆರಡು ರಾಮಚಂದ್ರಯ್ಯನವರಿಗೆ ಮತ್ತು ಶಾರದಮ್ಮನವರಿಗೆ. ಲೀಲಾ ಕೈ ನೀಡಿ ತೆಗೆದುಕೊಂಡಳು. ಕಾರು ಮುಂದಕ್ಕೆ ಉರುಳುತ್ತಿದ್ದಂತೆಯೇ ಎಲ್ಲರೂ ಕೈ ಬೀಸಿ ನಕ್ಕರು. ಜೋಸೆಫ್, ಇವರನ್ನೆಲ್ಲ ಸುಖವಾಗಿ ಪ್ರಯಾಣ ಮಾಡಿಸಿ ಮತ್ತೆ ಹಿಂದಕ್ಕೆ ಕ್ಷೇಮವಾಗಿ ಕರೆತರುವುದು ನಿನ್ನದೇ ಭಾರವಪ್ಪ. ಡ್ರೈವರ್ ಜೋಸೆಫ್ ನಡೆಗೆ ಕೈ ಬೀಸಿ ಹೇಳಿ ನಕ್ಕರು ವೆಂಕಟಸುಬ್ಬಯ್ಯ.
ಒಡೆಯರ ಆಜ್ಞೆಯನ್ನು ಶಿರಸಾವಹಿಸಿದವನಂತೆ ಕೈ ಮಾಡಿ ನಕ್ಕ ಡ್ರೈವರ್ ಜೋಸೆಫ್. ಕಾರು ಮುಂದೆ ಸರಿಯುತ್ತಿದ್ದಂತೆಯೇ ಸರಸ್ವತಮ್ಮನವರು ಗಂಡನ ಬಳಿ ಸರಿದು ನಿಂತು ಕೇಳಿದರು, ಇದೇನು ವರಸೆಯಪ್ಪ ನಿಮ್ಮದು? ಬೆಳೆದ ಹೆಣ್ಣು ಮಗಳನ್ನು ಹೀಗೆ ಕಳಿಸಿಬಿಟ್ಟಿರಲ್ಲ. ಇದರಲ್ಲಿ ತಪ್ಪೇನಿದೆ ಅಂತ. ಇಬ್ಬರಲ್ಲಿ ಯಾರನ್ನು ಲೀಲಾ ಹೆಚ್ಚು ಮೆಚ್ಚುತ್ತಾಳೆಯೋ ಅವರನ್ನು ಮೆಚ್ಚಿಕೊಳ್ಳಲಿ ಬಿಡು. ನಮಗೆ ಹೆಣ್ಣು ಗಂಡು ಎಲ್ಲ ಅವಳೆ. ಮೇಲಾಗಿ ಇಬ್ಬರೂ ಸುಸಂಸ್ಕೃತರು. ಇವರಿಬ್ಬರಲ್ಲಿ ಯಾರು ನಿನ್ನ ಅಳಿಯನಾದರೂ ನಿನಗೆ ಅದೃಷ್ಟವೇ ಒಲಿದಂತೆ. ಇಬ್ಬರು ಇಂಗ್ಲಿಷ್ ಲೆಕ್ಚರರ್ಗಳು. ಅವರ ಹೃದಯ, ಮನೋಭಾವ, ವಿಚಾರಾತ್ಮಕ ಚಿಂತನೆ ಎಲ್ಲ ಎತ್ತರದ ಮಟ್ಟದಲ್ಲಿಯೇ ಇರುತ್ತವೆ. ಲೀಲಳ ತೀರ್ಮಾನಕ್ಕೆ ಎಲ್ಲವನ್ನೂ ಬಿಟ್ಟು ಬಿಟ್ಟಿದ್ದೇನೆ. ಅವಳು ಹೂ ಎಂದ ವರನಿಗೆ ಮದುವೆ ಮಾಡಿಕೊಡುವುದಷ್ಟೇ ನನ್ನ ಕೆಲಸ. ಏನೆನ್ನುತ್ತಿ? ನಾನೇನನ್ನಲಿ? ನಿಮ್ಮ ಮಾತಿನ ವರಸೆಗೆ ನಾನು ಮನಸೋತಿದ್ದೇನೆ ಎಂದು ಗಂಡನತ್ತ ಹುಸಿ ಮುನಿಸಿನ ನೋಟ ಬೀರಿ ಒಳಸರಿದರು ಸರಸ್ವತಮ್ಮ. ಕಾರು ಓಡುತ್ತಿದ್ದಂತೆಯೇ ಶ್ಯಾಮ್ ಸುಂದರ್ ಲೀಲಳೊಂದಿಗೆ ಮಾತು ನಡೆಸಿದ್ದ. ಅವನಿಗೆ ರಘುವಿನ ಇರುವೆ ಮರೆತಂತಿತ್ತು. ಅವನು ಒಮ್ಮೆ ಜೋರಾಗಿ ನಕ್ಕು ಹಾಸ್ಯದ ಚಟಾಕಿಯನ್ನು ಹಾರಿಸಿದಾಗ ರಘು ತಾನು ಓದುತ್ತಿರುವ ಪುಸ್ತಕವನ್ನು ಸ್ವಲ್ಪ ಮಡಿಸಿ ಶ್ಯಾಮ್ ಸುಂದರ್ ನಡೆಗೆ ತನ್ನ ಕುತೂಹಲ ಪೂರಿತವಾದ ನೋಟ ಬೀರುತ್ತಿದ್ದ. ಅದನ್ನು ಕಂಡ ಲೀಲಾ ತುಂಟ ನೋಟ ಬೀರಿ ಹೇಳುತ್ತಿದ್ದಳು, ಓ, ಪ್ರೊಫೆಸರ್ ಓದಿಗೆ ನಮ್ಮ ನಗೆ ಮಾತು ಇವುಗಳಿಂದ ತೊಂದರೆ ಆಯಿತು ಅಂತ ಕಾಣುತ್ತೆ. ಎಂಥ ತೊಂದರೆಯೂ ಇಲ್ಲ. ಅಷ್ಟು ಹೇಳಿ ಮತ್ತೆ ತನ್ನ ಓದಿನಲ್ಲಿ ತಲ್ಲೀನನಾಗುತ್ತಿದ್ದ. ರಘು ಬಾಯಲ್ಲಿ ಹಾಗೆ ಹೇಳಿದರೂ ಅವನ ಒಳ ಮನಸ್ಸು ಬೇರೆಯದನ್ನೇ ನಿರೀಕ್ಷಿಸುತ್ತಿತ್ತು. ಲೀಲಾ ತನ್ನ ಕೈಲಿ ಹಿಡಿದಿರುವ ಪುಸ್ತಕವನ್ನು ಬಲಾತ್ಕಾರವಾಗಿ ಮುಚ್ಚಿ ನನ್ನನ್ನು ತಮ್ಮ ಹರಟೆ ಮಾತುಗಳಿಗೆ ಎಳೆಯಬಾರದೇಕೆ? ಆದರೆ ಅವನ ಆಂತರ್ಯದ ಬಯಕೆ ಅವಳಿಗೆ ಅರ್ಥವಾಗುವಂತೆಯೇ ಇರಲಿಲ್ಲ. ಹಾಗಿತ್ತು ಶ್ಯಾಮ್ ಸುಂದರ್ ಅವಳ ಮೇಲೆ ಬೀರಿರುವ ಮಾತಿನ ಪ್ರಭಾವದ ಮೋಡಿ. ರಘುವಿನ ಮನಸ್ಸಿಗೆ ಕಸಿಬಿಸಿ ಎನಿಸಿದರೂ ಅವನು ತಾಳ್ಮೆಯ ಪಟ್ಟನ್ನೇ ಹಿಡಿದು ಮೌನವಾಗಿದ್ದ. ಕಾರು ಹಳೆಯ ಬೀಡಿನ ರಸ್ತೆಯ ತಿರುವಿಗೆ ಬಂದೊಡನೆಯೇ ಡ್ರೈವರ್ ಜೋಸೆಫ್ ಹೇಳಿದ, ಅಮ್ಮ ಅವರೇ, ಈಗೋ ಹಳೆಯ ಬೀಡು ಬಂತು. ಇಲ್ಲಿಯೇ ಕಾರು ನಿಲ್ಲಿಸಲೇ? ನೀವು ದೇವಸ್ಥಾನ ನೋಡಿ ಬರ್ತೀರಾ? ಏನು ರಘು, ಇಳಿಯೋಣವೇ ಎಂದು ಲೀಲಾ ಈಗಲಾದರೂ ತನ್ನನ್ನು ಪ್ರಶ್ನೆ ಮಾಡುವವಳೆಂದುಕೊಂಡಿದ್ದ ರಘು. ಅವನ ನಿರೀಕ್ಷೆ ಇಲ್ಲಿ ಕೂಡ ಹುಸಿಯಾಯಿತು. ಅವಳು ಕೇಳಿದ್ದು ಬೇರೆಯವನನ್ನು. ಸರ್, ಇಲ್ಲಿಯೇ ಇಳಿಯೋಣವೇ? ನಿಮ್ಮ ಇಷ್ಟಕ್ಕೆ ನನ್ನ ಮಾತಿನ ಅಸ್ತು ಇದ್ದೇ ಇದೆ. ಏನು ಪ್ರೊಫೆಸರರೇ, ಬರ್ತೀರಾ ದೇವಸ್ಥಾನ ನೋಡಿ ಬರೋಣ? ಶ್ಯಾಮ್ ಸುಂದರ್ ರಘುವನ್ನು ಮೋಜಿನ ದನಿಯಿಂದ ಆಹ್ವಾನಿಸಿದ. ಲೀಲುವಿನ ಆದೇಶದಂತೆ ಜೋಸೆಫ್ ಕಾರನ್ನು ದೇವಸ್ಥಾನದ ಹೊರ ಆವರಣದಲ್ಲಿಯೇ ನಿಲ್ಲಿಸಿದ. ಶ್ಯಾಮ್ ಸುಂದರ್, ರಘು ಇವರೊಂದಿಗೆ ಲೀಲಾ ಕೂಡ ಹೊರಟಳು. ಹೊರಭಾಗದ ಪ್ರಕಾರಗಳ ಗೋಡೆಗಳ ಮೇಲಿನ ಚಿತ್ರಗಳನ್ನೊಮ್ಮೆ ನೋಡುತ್ತಾ ಸುತ್ತಿ ಬಂದಾಗ ಲೀಲಾ ಉನ್ಮಾದಿನಿಯಂತೆ ಚಿತ್ರ ಸಾಲುಗಳನ್ನೇ ದಿಟ್ಟಿಸುತ್ತಾ ನಿಂತಳು. ಅವಳ ಅಂತರಂಗ ಭಾವನೆಯ ಉಪಾಧಿಯಲ್ಲಿ ಮುಟ್ಟಿ ಹೋಗಿತ್ತು. ಹೊಯ್ಸಳೇಶ್ವರ ದೇವಾಲಯದ ಸುತ್ತಲೂ ಚಿತ್ರಿತವಾದ ಕಲಾನಿಧಿಯನ್ನು ಕಂಡಾಗ ತಾನೊಂದು ಅಪೂರ್ವವಾದ ತಾಣಕ್ಕೆ ಬಂದಿರುವೆನೆಂದು ಹೆಮ್ಮೆ ಕೂಡ ಅವಳಿಗಾಯಿತು. ಅವಳು ಆ ಕಲಾಕೃತಿಯ ಸೊಬಗಿಗೆ ಮಾರು ಹೋದವಳಂತೆ ಜಗುಲಿಯ ಕೊನೆಯ ಅಂಚಿನವರೆಗೂ ಹೆಜ್ಜೆ ಇಟ್ಟಿದ್ದಳು. ಅವಳ ದೇಹ ಹೊಯ್ದಾಟಕ್ಕೆ ಸಿಕ್ಕಿ ತತ್ತರಿಸಿ ಮುಗ್ಗರಿಸುವುದರಲ್ಲಿದ್ದಾಗ ಅವಳು ಕೆಳಗೆ ಬೀಳದಿರುವಂತೆ ಆಸರೆಯಾಗಿ ತನ್ನ ತೋಳಲ್ಲಿ ಅವಳನ್ನು ಬಂದಿಯಾಗಿಸಿದ್ದ ಶ್ಯಾಮ್ ಸುಂದರ್. ನೋಟದ ಹಂಬಲ ಹೆಚ್ಚಿದಂತೆಲ್ಲ ನಿಮ್ಮ ಇರವನ್ನೇ ನೀವು ಮರೆಯುವಷ್ಟು ಕಲೋಪಾಸನೆಯಲ್ಲಿ ಮಗ್ನರಾಗಿದ್ದೀರಲ್ಲ. ತನ್ನ ತೋಳ್ತೆಕ್ಕೆಯ ಬಂಧನದಲ್ಲಿರುವಂತೆಯೇ ಲೀಲಳನ್ನು ಕೇಳಿದ ಶ್ಯಾಮ್ ಸುಂದರ್, ನೀವು ನನ್ನ ಬಗ್ಗೆ ಎಚ್ಚರಿಕೆ ವಹಿಸದಿದ್ದರೆ ನಾನೀಗ ಕೆಳಗಿನ ಬಂಡೆಗಳ ಮೇಲೆ ಮಲಗಿ ಬಿಡುತ್ತಿದ್ದೆ. ಲೀಲಳ ತುಟಿ ಹಾಗೆ ಹೇಳುವಾಗ ಮೆಲುವಾಗಿ ಕಂಪನಕ್ಕೊಳಗಾಗಿತ್ತು. ರಘು ಕುತೂಹಲದಿಂದ 2 ಹೆಜ್ಜೆ ಹತ್ತಿರ ಬಂದಾಗ ಲೀಲಾ ನಾಚಿಕೆಯ ಮುದ್ದೆಯಾಗಿ ಶ್ಯಾಮುವಿನ ತೋಳ್ತೆಕ್ಕೆಯಿಂದ ಬಿಡಿಸಿಕೊಂಡು ದೂರ ನಿಂತಳು. ಶ್ಯಾಮ್ ಸುಂದರ್ ರಘುವಿಗೆ ನಡೆದ ವಿಷಯವನ್ನು ವಿವರಿಸಿದಾಗ ರಘು ಕೃತಜ್ಞತೆಯ ದನಿಯಲ್ಲಿ ಹೇಳಿದ, ಶ್ಯಾಮ್ ಸುಂದರ್, ನಿಮ್ಮ ಎಚ್ಚರಿಕೆಯ ಫಲದಿಂದಾಗಿ ಈಗ ಒದಗಬಹುದಾಗಿದ್ದ ದೊಡ್ಡ ಅನಾಹುತ ಸುಲಭವಾಗಿ ತಪ್ಪಿಹೋಯಿತು. ಅದಕ್ಕಾಗಿ ನಿಮಗೆ ನನ್ನ ಧನ್ಯವಾದಗಳು. ರಘು ಆ ಮಾತು ಹೇಳುತ್ತಿರುವಂತೆಯೇ ಅವನ ದೃಷ್ಟಿ ಲೀಲಳೆಡೆಗೆ ಹಂಚಿ ಹೋಗಿತ್ತು. ಹೊಯ್ಸಳೇಶ್ವರನ ದೇವಸ್ಥಾನದ ಪ್ರಾಕಾರವನ್ನೆಲ್ಲ ಸುತ್ತಿ ಬಂದ ಬಳಿಕ ಹೊಯ್ಸಳೇಶ್ವರನ ದರ್ಶನ ಪಡೆದರು. ಹಿರಿದಾದ ದೈವವಾದರೂ ಮೌನ ಸಾಮ್ರಾಜ್ಯದ ಅಧಿಪತಿಯಾಗಿ ಉಳಿದಿರುವ ಆ ಶಿವಲಿಂಗವನ್ನು ಕಂಡು ಲೀಲಳ ಕಣ್ಣು ಮಾರ್ಧವತಿಯಿಂದ ಮಂಜಾಯಿತು. ಭಾವನೆಯ ಸಮಾಧಿಯಲ್ಲಿ ನಿಂತ ಲೀಲಳನ್ನು ಕಂಡು ಶ್ಯಾಮ್ ಸುಂದರ್ ಮತ್ತನಾದರೆ ರಘು ಚಕಿತನಾದ. ಅವರು ತಮ್ಮ ಸುತ್ತಾಟವನ್ನು ಪೂರೈಸಿಕೊಂಡು ಬೇಲೂರಿಗೆ ಹೊರಟರು. ಲೀಲಳ ಮನಸ್ಸು ಮದುವೆಯ ಹೆಣ್ಣು ಕುಸುಮಳನ್ನು ಕಾಣಲು ತವಕಿಸುತ್ತಿತ್ತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.